ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಜಗತ್ತಿನಲ್ಲೇ ಬಹುಶಃ ಅತಿ ಹೆಚ್ಚು ಜನ ಗುರುತಿಸುವ ದೇವತೆಗಳಲ್ಲಿ ಒಬ್ಬರಾದ ಗಣೇಶನ ಬಗ್ಗೆ. ಬನ್ನಿ ಅವರ ಕಥೆಯನ್ನೊಮ್ಮೆ ನೋಡೋಣ. ಆನೆ ತಲೆಯ ಈ ದೇವತೆ ರೂಪವನ್ನ ನೋಡಿದಾಗ ಇದರ ಹಿಂದಿನ ಕಥೆ ಏನು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಖಂಡಿತ ಅನ್ಸಿರುತ್ತಲ್ವಾ? ಹಾಗಾದ್ರೆ ಬನ್ನಿ ಆ ರೂಪದ ಹಿಂದಿನ ಆಳವಾದ ಸಂಕೇತಗಳನ್ನ, ರಹಸ್ಯಗಳನ್ನ ಒಟ್ಟಿಗೆ ಸೇರಿ ಬಿಡಿಸೋಣ. ಗಣೇಶ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಶಿವ ಮತ್ತು ಪಾರ್ವತಿಯ ಮಗ. ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಗಣೇಶನ ಪೂಜೆ ಕೇವಲ ಹಿಂದೂ ಧರ್ಮಕ್ಕೆ ಸೀಮಿತವಾಗಿಲ್ಲ ಗೊತ್ತಾ. ಜೈನರು ಹಾಗೆ ಬೌದ್ಧ ಧರ್ಮದವರು ಕೂಡ ಗಣೇಶನನ್ನ ಅಷ್ಟೇ ಭಕ್ತಿಯಿಂದ ಪೂಜಿಸ್ತಾರೆ. ಇದರಿಂದನೇ ಗೊತ್ತಾಗುತ್ತೆ ಅವರ ಮಹತ್ವ ಎಷ್ಟು ವಿಶ್ವವ್ಯಾಪಿ ಅಂತ. ಸರಿ, ಹಾಗಾದ್ರೆ ಗಣೇಶನ ಆ ವಿಶೇಷವಾದ ರೂಪದ ಬಗ್ಗೆ ಸ್ವಲ್ಪ ಮಾತಾಡೋಣ. ನೋಡೋಕೆ ವಿಶಿಷ್ಟವಾಗಿ ಕಾಣೋ ಆ ರೂಪದ ಪ್ರತಿಯೊಂದು ಅಂಗಕ್ಕೂ ಒಂದೊಂದು ಆಳವಾದ ಸಾಂಕೇತಿಕ ಅರ್ಥ ಇದೆ. ಅದು ಕೇವಲ ಒಂದು ಆಕೃತಿ ಅಷ್ಟೇ ಅಲ್ಲ. ಮೊದಲನೇದಾಗಿ ಗಣೇಶ ಅಂದ ತಕ್ಷಣ ನಮಗೆಲ್ಲ ನೆನ್ಪಾಗೋದೇ ಆ ಆನೆಯ ತಲೆ ಅಲ್ವಾ? ಈ ಆನೆ ತಲೆ ಇದೆಯಲ್ಲ, ಅದು ನಮ್ಮ ಜೀವನದಲ್ಲಿ ಬರುವ ಸವಾಲುಗಳನ್ನ ಎದುರಿಸೋಕೆ ಬೇಕಾದಂತಹ ಅಪಾರವಾದ ಜ್ಞಾನ, ಬುದ್ಧಿವಂತಿಕೆಯ ಸಂಕೇತ. ಗಣೇಶನಿಗೆ ಇನ್ನೊಂದು ಹೆಸರು ಏಕದಂತ, ಅಂದ್ರೆ ಒಂದೇ ದಂತ ಇರೋನು ಅಂತ. ಯಾಕೆ ಹೀಗೆ ಅಂತ ಒಂದು ಕಥೆ ಇದೆ. ಮಹಾಭಾರತವನ್ನ ಬರೆಯುವಾಗ ಅವರ ಲೇಖನಿ ಮುರಿದು ಹೋಗುತ್ತೆ. ಆಗ ಗಣೇಶ ತನ್ನ ಒಂದು ದಂತವನ್ನೇ ಮುರಿದು ಅದರಿಂದ ಬರೆಯುವುದನ್ನ ಮುಂದುವರಿಸ್ತಾನೆ. ನೋಡಿ, ಆ ಮುರಿದ ದಂತ ಜ್ಞಾನಕ್ಕೋಸ್ಕರ ನಾವು ಮಾಡಬೇಕಾದ ತ್ಯಾಗದ ದೊಡ್ಡ ಸಂಕೇತ. ಇನ್ನು ಗಣೇಶನ ದೊಡ್ಡ ಹೊಟ್ಟೆ, ಅದಕ್ಕೆ ಲಂಬೋದರ ಅಂತನೂ ಕರೀತಾರೆ. ಇದೂ ಕೂಡ ಒಂದು ಸುಂದರವಾದ ಸಂಕೇತ. ಜೀವನದಲ್ಲಿ ನಮ್ಗೆ ಒಳ್ಳೇದು, ಕೆಟ್ಟದ್ದು, ಸುಖ ದುಃಖ ಎಲ್ಲವೂ ಬರುತ್ತೆ. ಇವೆಲ್ಲವನ್ನು ಶಾಂತವಾಗಿ ಸಮಚಿತ್ತದಿಂದ ಸ್ವೀಕರಿಸಿ ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯದ ಸಂಕೇತವೇ ಆ ದೊಡ್ಡ ಹೊಟ್ಟೆ. ಇಷ್ಟೆಲ್ಲ ನೋಡಿದ್ವಿ, ಗಣೇಶನ ಪ್ರತಿಯೊಂದು ಅಂಗಕ್ಕೂ ಒಂದು ಅರ್ಥ ಇದೆ ಅಂತ ಗೊತ್ತಾಯ್ತು. ಆದ್ರೆ ಒಂದು ಪ್ರಶ್ನೆ ಬರುತ್ತೆ, ಗಣೇಶನ ವಾಹನ ಒಂದು ಪುಟ್ಟ ಇಲಿ ಅಲ್ವಾ? ಇಷ್ಟು ದೊಡ್ಡ ದೇವರಿಗೆ ಇಷ್ಟೊಂದು ಸಣ್ಣ ಪ್ರಾಣಿ ವಾಹನ ಆಗಿರೋದು ಯಾಕೆ? ನಿಜಕ್ಕೂ ಇದು ತುಂಬಾ ಕುತೂಹಲಕಾರಿ ಪ್ರಶ್ನೆ. ಇದಕ್ಕೆ ಉತ್ತರ ಒಂದು ಅದ್ಭುತವಾದ ಉಲ್ಲೇಖದಲ್ಲಿದೆ. ಇಲ್ಲಿ ಇಲಿ ನಮ್ಮ ಮನಸ್ಸಿನ ಅಂತ್ಯವಿಲ್ಲದ ಆಸೆಗಳ ಸಂಕೇತ. ಈ ಆಸೆಗಳು ನಮ್ಮನ್ನ ಎಲ್ಲೆಲ್ಲೋ ಎಳ್ಕೊಂಡು ಹೋಗೋದು. ಆದ್ರೆ ಯಾವಾಗ ಆ ಆಸೆಗಳು ಗಣೇಶನ ರೂಪದಲ್ಲಿರುವ ಜ್ಞಾನ ಮತ್ತು ಬುದ್ಧಿಶಕ್ತಿಯ ಹಿಡಿತದಲ್ಲಿರ್ತವೋ, ಆಗ ಅದೇ ಆಸೆಗಳು ನಮ್ಮ ಯಶಸ್ಸಿಗೆ ಸಾಧನಗಳಾಗ್ತವೆ. ಎಂಥ ಅದ್ಭುತ ಅಲ್ವಾ? ಈಗ ಗಣೇಶನ ಇನ್ನೊಂದು ಪ್ರಮುಖ ಪಾತ್ರದ ಬಗ್ಗೆ ಮಾತಾಡೋಣ. ಅದೇ ಪ್ರಥಮ ಪೂಜ್ಯ, ಅಂದ್ರೆ ಮೊದಲು ಪೂಜೆಗೊಳ್ಳುವವನು. ನಾವು ಯಾವುದೇ ಹೊಸ ಕೆಲ್ಸ, ಪೂಜೆ, ಶುಭಕಾರ್ಯ ಶುರು ಮಾಡೋಕ್ ಮುಂಚೆ ಗಣೇಶನನ್ನೇ ಯಾಕೆ ಪೂಜಿಸ್ತೀವಿ? ಬನ್ನಿ ಅದರ ಹಿಂದಿನ ಕಾರಣ ನೋಡೋಣ. ಅದು ಒಂದು ಹೊಸ ಬಿಸ್ನೆಸ್ ಶುರು ಮಾಡೋದಾಗಿರ್ಲಿ, ಮನೆ ಕಟ್ಟೋದಾಗಿರ್ಲಿ, ಯಾಕೆ ಒಂದು ಪುಸ್ತಕ ಬರೆಯೋಕ್ ಶುರು ಮಾಡೋದಾದ್ರೂ ಸರಿ, ಯಾವುದೇ ಹೊಸ ಕೆಲಸ ಶುರು ಮಾಡಬೇಕಾದ್ರೂ ಯಶಸ್ಸು ಸಿಗ್ಲಿ ಅಂತ ಗಣೇಶನನ್ನ ಮೊದಲು ಪೂಜಿಸ್ತಾರೆ. ಯಾಕಂದ್ರೆ ಗಣೇಶ ಕಲೆ, ವಿಜ್ಞಾನ, ಕಲಿಕೆ ಇವೆಲ್ಲದಕ್ಕೂ ಅಧಿಪತಿ. ಗಣೇಶ ಅಂತಕ್ಷಣ ಬರುವ ಇನ್ನೊಂದು ಹೆಸರು ವಿಘ್ನ ನಿವಾರಕ ಅಥವಾ ವಿಘ್ನೇಶ್ವರ, ಅಂದ್ರೆ ಅಡೆತಡೆಗಳನ್ನ ದೂರ ಮಾಡುವನು ಅಂತ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ಗಣೇಶ ಕೇವಲ ಅಡೆತಡೆಗಳನ್ನ ತೆಗೆದುಹಾಕುವುದಷ್ಟೇ ಅಲ್ಲ, ಕೆಲವೊಮ್ಮೆ ಅಡೆತಡೆಗಳನ್ನ ಸೃಷ್ಟಿನೂ ಮಾಡ್ತಾನೆ. ಹೌದು, ಇದೇ ಗಣೇಶನ ಶಕ್ತಿಯ ದ್ವಂದ್ವ ಸ್ವರೂಪ. ಅವನು ವಿಘ್ನಕರ್ತ ಕೂಡ, ವಿಘ್ನಹರ್ತ ಕೂಡ. ಅಂದ್ರೆ ಯಾರು ತಪ್ಪು ದಾರಿಯಲ್ಲಿ ಹೋಗ್ತಾ ಇರ್ತಾರೋ ಅವರಿಗೆ ಬುದ್ಧಿ ಕಲಿಸೋಕೆ ಅವರ ದಾರಿಯಲ್ಲಿ ಅಡೆತಡೆಗಳನ್ನ ಇಡ್ತಾನೆ. ಅದೇ ಯಾರು ಸರಿದಾರಿಯಲ್ಲಿ ನಡೀತಾರೋ ಅವರ ದಾರಿಯನ್ನ ಸುಗಮ ಮಾಡ್ತಾನೆ. ಹೀಗೆ ಎರಡೂ ಪಾತ್ರಗಳನ್ನ ಆತನೇ ನಿಭಾಯಿಸ್ತಾನೆ. ಇನ್ನೊಂದು ವಿಶೇಷ ಏನಂದ್ರೆ, ಗಣೇಶನ ಆರಾಧನೆ ಬರೀ ಭಾರತಕ್ಕೆ ಅಥವಾ ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ನಮಗೆಲ್ಲ ಗೊತ್ತಿರದ ವಿಷಯ ಆಗಿರಬಹುದು. ಇಡೀ ಇತಿಹಾಸವನ್ನ ನೋಡಿದ್ರೆ ಗಣೇಶನ ಪ್ರಭಾವ ಬೇರೆ ಬೇರೆ ಸಂಸ್ಕೃತಿಗಳ, ಧರ್ಮಗಳ ಗಡಿಗಳನ್ನ ದಾಟಿ ಹರಡಿದೆ. ಉದಾಹರಣೆಗೆ, ಬೌದ್ಧ ಧರ್ಮದಲ್ಲಿ ಟಿಬೆಟ್ ಮತ್ತು ನೇಪಾಳದಲ್ಲಿ ಗಣೇಶನನ್ನು ವಿನಾಯಕ ಅಂತ ಪೂಜಿಸ್ತಾರೆ. ಜಪಾನ್ನಲ್ಲಿ ಕಾಂಗಿಟೆನ್ ಅನ್ನೋ ಹೆಸರಿನಲ್ಲಿ ಪೂಜೆಗೊಳ್ಳುತ್ತಾನೆ. ಥೈಲ್ಯಾಂಡ್ನಲ್ಲಂತೂ ಕಲೆ, ಶಿಕ್ಷಣ, ಯಶಸ್ಸಿನ ದೇವರು ಅಂತಾನೆ ಪ್ರಸಿದ್ಧ. ಅಷ್ಟೇ ಯಾಕೆ, ಇಂಡೋನೇಷ್ಯಾದಲ್ಲಿ ಒಂದು ಕಾಲದಲ್ಲಿ ಅವರ ಕರೆನ್ಸಿ ನೋಟಿನ ಮೇಲೆ ಜ್ಞಾನದ ಸಂಕೇತವಾಗಿ ಗಣೇಶನ ಚಿತ್ರ ಇತ್ತು ಅಂದ್ರೆ ನೀವು ನಂಬಲೇಬೇಕು. ಅಷ್ಟು ಪ್ರಭಾವ. ಹಾಗಾದ್ರೆ ಇಷ್ಟೆಲ್ಲ ಮಾತಾಡಿದ ಮೇಲೆ ನಮ್ಗೆ ಅರ್ಥ ಆಗೋದು ಒಂದೇ ವಿಷಯ. ಗಣೇಶನ ರೂಪದಿಂದ ಹಿಡಿದು ಅವನ ಪ್ರತಿಯೊಂದು ಕಾರ್ಯದವರೆಗೂ ಎಲ್ಲವೂ ಜೀವನದ ಸವಾಲುಗಳನ್ನ ಧೈರ್ಯವಾಗಿ ಎದುರಿಸಿ ಹೊಸದಾಗಿ ನಮ್ಮ ಬದುಕನ್ನ ಶುರು ಮಾಡೋಕೆ ಬೇಕಾದ ಜ್ಞಾನವನ್ನೇ ಪ್ರತಿನಿಧಿಸುತ್ತವೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಗಣೇಶನ ರೂಪ
ಅವನ ಸಂಕೇತಗಳಿಂದ ನಾವು ಕಲಿಬೋದಾದ ಪಾಠ ಇದೆಯಲ್ಲ, ಅದನ್ನ ಬಳಸಿ ನಮ್ಮ ಜೀವನದಲ್ಲಿ ಸದ್ಯಕ್ಕೆ ನಾವು ಎದುರಿಸ್ತಾ ಇರೋ ಯಾವ ದೊಡ್ಡ ಅಡೆತಡೆಯನ್ನ ನಿವಾರಿಸ್ಕೊಡ್ಬೋದು. ಇದ್ರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ನೋಡಿ.